ಕಾರ್ಯಕ್ರಮದ ಮುಖ್ಯ ಭಾಷಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ದಾಸವಾದಿಕ ಸಂಘದ ಗೌರವಾಧ್ಯಕ್ಷರು ಚಾಮರಾಜನಗರ ಇವರು ಈ ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ ಕೇಳ್ತಾರೆ. ಒಂದು ಕಾರ್ಯಕ್ರಮ ಇದೀಗ ಕಾರ್ಯಕ್ರಮಕ್ಕೆ ಜ್ಯೋತಿನ ಬೆಳೆಸ್ತಾ ಇದ್ದಾರೆ. ಕಾರ್ಯಕ್ರಮ ಪ್ರಜ್ವಲಿಸಲಿ ಎಲ್ಲೆಲ್ಲೂ ಕೂಡ ಬೆಳಕಿನ ಕಿಡಿ ನಮ್ಮ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಕಡೆಗೆ ನಮ್ಮನ್ನು ಕೊಂಡೊಯ್ಯಲಿ ಎನ್ನುವಂಥ ಆಶಯದೊಂದಿಗೆ ದೀಪಂ ಜ್ಯೋತಿ ಪರಬ್ರಹ್ಮ ಜ್ಯೋತಿ ದೀಪ ಜ್ಯೋತಿ ಜನಾರ್ದನೋ ದೀಪ ಹರನೇ ಭಾರತೀಯ ಎಲ್ಲರೂ ಕೂಡ ಚಪ್ಪಾಳೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮೆರಗಬೇಕು ಅಂತ ಎಲ್ಲರೂ ಸಮುದಾಯಕ್ಕೆ ಮಾಡ್ಕೊಳ್ತೇನೆ. ಕೈವಾರ ತಾತಯ್ಯ ಎಲ್ಲರ ಮನೆಗಳಲ್ಲೂ ಕೂಡ ಆತ್ಮದ ಜ್ಯೋತಿಯನ್ನು ಗಳಿಸುವಲ್ಲಿ ಮುಕ್ತಿಯನ್ನು ಗಳಿಸುವಲ್ಲಿ ಕೈವಾರ ತಾತಯ್ಯನವರ ನಮಗೆ ಅಪಾರವಾದ ಪಟ್ಟಣದ ಕಡೆ ಪ್ರತಿಯೊಂದು ಊರಲ್ಲೂ ಕೂಡ ವ್ಯಾಪಾರ ಮಾಡ್ತಿದ್ದಂಥ ಕೈವಾರ ತಾತಯ್ಯನವರು ಸಾಕಾದಷ್ಟು ಇದೇ ತರ ಜನಗಳಿಗೆ ಮಹಿಳೆಯರು ಬಳೆನ ಪರ್ಚೇಸ್ ಮಾಡ್ತಿರು. ಕೆಲವರು 50 ಜನ ಆಕರ್ಷಿಸಿದ್ರೆ ಬಳೆ 5 ಜನ ದುಡ್ಡು ಕೊಡ್ತಾ ಇದ್ರು, 9 ಜನ ದುಡ್ಡು ಕೊಡ್ತಿರ್ಲಿಲ್ಲ. ಆದರೂ ಕೈವಾರ ತಾತಯ್ಯನವರು ದುಡ್ಡು ಕೇಳ್ತಿರ್ಲಿಲ್ಲ. ಆ ದುಡ್ಡನ್ನ ಕೇಳದೆ ಅವರು ಇನ್ಯಾರು ಸಹಾಯ ಮಾಡೋದ್ರಿಂದ ಬಂಡವಾಳ ಹಾಕೊಂಡವರು ಅದೇ ರೀತಿ ಅವರು ಜೀವನ ಸಾಗಿಸ್ತಾ ಇದ್ರು. ಅನಿವಾರ್ಯ ಕಾರಣದಿಂದ ಒಂದು ಲಗ್ನ ಕೂಡ ಬಂತು, ಮದುವೆ ಸಂದರ್ಭ ಆಯಿತು, ಮದುವೆನೂ ಆಯಿತು. ಮದುವೆ ಆಗಿ ಅವರಿಗೆ ಮಕ್ಕಳು ಕೂಡ ಆದರೂ ಕೂಡ ಆ ಕೈವಾರ ತಾತಯ್ಯನವರು ಅವರ ವೃತ್ತಿ ಜೀವನ ಬದಲಾವಣೆ ಮಾಡ್ಕೊಳ್ಳೇ ಇಲ್ಲ. ಮತ್ತೆ ಹಿಂದೆ ಬದಲಾಗಕ್ಕೆ ಮುಂಚೆ ಏನಿತ್ತು, ವ್ಯಾಪಾರ ಮಾಡ್ಕೊಂಡು ಕೊಡೋರ ಹತ್ರ ಈಸ್ಕೊತಿದ್ರು, ಕೊಡೋದಾಗೆ ಫ್ರೀಯಾಗಿ ಬಳೆ ವ್ಯಾಪಾರ ಏನು ಮಾಡ್ತಾಯಿದ್ರು ಅದೇ ರೀತಿ ಅವರ ವೃತ್ತಿ ಜೀವನ ಕೂಡ ಮದುವೆಗಳನ್ನು ಮಾಡ್ತಾಯಿದ್ರು. ಅಷ್ಟು ಸಂಸಾರದಲ್ಲಿ ಇಕ್ಕಟ್ಟು ಪರಿಸ್ಥಿತಿ ಹೋಯ್ತು. ಆ ಸಂಸಾರದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ ಕೂಡ ಮನೆ ಒಡತಿ ಏನಾದ್ರು ಅಂದರೆ ಸ್ವಾಮಿಗಳೇ ಈ ಥರ ಅಂದರೆ ಮಕ್ಕಳಿಗೆ ತಿನ್ನ ಮಕ್ಕಳನ್ನ ಮಡಿಕೊಂಡು ಜೀವನ ಸಾಕ್ಷಿ ತೊಂದರೆ ಇರುತ್ತೆ ಅಂದಾಗ ಈ ಜನಾಂಗದ ಪರವಾಗಿ ಅವರಿಗೆ ನಮ್ಮ ಶುಭಾಶಯಗಳು. ಮುಖ್ಯವಾಗಿ ನಮ್ಮ ಮೊಹಮ್ಮದ್ ಅಸ್ಕರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಬಹಳಷ್ಟು ವಿಷಯ ತಿಳ್ಕೊಂಡಿದ್ದಾರೆ, ಬಹಳ ಸಂತೋಷ ಆಯಿತು. ಏಕೆಂದರೆ ಅವರು ಎಲ್ಲಿ ಯಾವ ಸ್ಥಾನದಲ್ಲಿ ಯಾವ ಕ್ಷೇತ್ರದಲ್ಲಿ ಬೆಳೆಯುವಂಥ ವ್ಯಕ್ತಿ, ಬಹಳ ಅತ್ಯುತ್ತಮವಾದಂಥ ಕೆಲಸವನ್ನು ಯಾರಿಗಾದ್ರೂ ಮಾಡುವಷ್ಟು ಉದಯವನ್ನು ಹೊಂದಿದ್ದಾರೆ. ಅವರಿಗೆ ಜೊತೆಗೆ ನಮ್ಮ ಸರ್ಕಾರದಿಂದ ADC ದೇವರೇಗೌಡರು ಬಂದಿದ್ದಾರೆ, ನಮ್ಮ ಪಂಪ ಪುರುಷರು ಬಂದಿದ್ದಾರೆ, ಹಾಗೂ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಇದ್ದಾರೆ. ದಿನಸೂಚಿಯನ್ನ ಪೂರ್ಣವಾಗಿ ನಾವು ಹೊತ್ಕೊಳ್ಬೇಕಾದ್ರೆ ಬಹಳ ಅತ್ಯುತ್ತಮವಾದಂಥ ರೀತಿಯಲ್ಲಿ ಅವರು ನೀಡಿದ್ದಾರೆ. ಯಾಕೆಂದರೆ 300ನೇ ಜನ್ಮ ಶತಮಾನೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ. ಇದರಲ್ಲಿ ವೇದಿಕೆ ಅಧ್ಯಕ್ಷರು, ವೇದಿಕೆಯವರ ಮಾಧ್ಯಮದವರನ್ನು ನೀವು ಆಶಯ ಕೊಡಬಹುದು. MS ರಾಮಯ್ಯ ಅವರು ಕೈವಾರವನ್ನ ತಮ್ಮ ಒಂದು ಪೂರ್ಣವಾಗಿ ಬೆಳವಣಿಗೆ ಮಾಡಬೇಕು, ಇಡೀ ವಿಶ್ವ ನೋಡುವಂತಿರಬೇಕು ಅಂತ ತನ್ಮನ ಎಲ್ಲವನ್ನು ಸಮರ್ಪಿಸಿ ಅವರ ದೇವರದ್ದು, ಅವರ ಸ್ವಂತ ದೇವರು ಅದನ್ನ ಮಾಡೋದು. ಕೋಲಾರ ಜಿಲ್ಲೆಯಲ್ಲಿ ಬಹಳ ಸುಂದರವಾಗಿ ಕೈಗಾರವನ್ನು ನಿರ್ಮಿಸಿದ್ದಾರೆ. ತಾತಯ್ಯನವರ ಒಂದು ಪ್ರತಿಮೆ ಇದೆ, ಸಂಬಂಧಪಟ್ಟಂತ ಗ್ರಂಥಾಲಯ ಇದೆ, ದಾಸೋಹ ಭವನ ಇದೆ. ಎಲ್ಲರ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಏನೇನು ಕಾರ್ಯಕ್ರಮ ಇದೆ ಯಾವುದಾದ್ರು ಆಗಿರಬೇಕು ಎಲ್ಲವನ್ನು ನಡೆಸುವಂತ ಚಾಕಚಕ್ಯತೆಯ ಅತ್ಯುತ್ತಮ ಅಭಿವೃದ್ಧಿ ಮುಖಾಂತರ ಎಲ್ಲ ರೀತಿಯ ಸವಲತ್ತುಗಳನ್ನು ಜಾಗೃತಿಯನ್ನ ಮೂಡಿಸಿದಂತಹ ಮಹಾನ್ ದಾರ್ಶನಿಕರು. ಇಂತಹ ದಾರ್ಶನಿಕರು ಸಮಾಜದ ಏಳಿಗೆಗಾಗಿ, ಸಮಾಜದ ಚಿಂತನೆ ಮಾಡ್ತಾ ಸಾಮಾಜಿಕ ಒಂದು ಸಮಾಜದ ಸುಧಾರಣೆಗಾಗಿ ಶ್ರಮಿಸಿದಂತಹ ಬಹಳ ದೊಡ್ಡ ಒಂದು ಆಧ್ಯಾತ್ಮಿಕ ಗುರು. ಅಂತಹ ಒಂದು ಮಹಾತ್ಮರ ಜಯಂತಿಯನ್ನು ನಾವು ಇಂದು ಆಚರಿಸ್ತಾ ಇದ್ದೀವಿ. ಅವರ ಆದರ್ಶಗಳನ್ನು, ಅವರ ಚಿಂತನೆಗಳನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ಆ ಮೂಲಕ ಸಮಾಜಕ್ಕೆ ನಮಗೆ ಏನಾದರೂ ಒಂದು
ಸೇವೆ ಮಾಡೋಣ ಅಂತ ಆಶಿಸ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಒಂದು ಸಲ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.